ಮಾಜಿ ಸಿಎಂ ಬಿಎಸ್ವೈಗೆ ಮತ್ತೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಬಿಜೆಪಿ ಅವಧಿಯ ಮತ್ತೊಂದು ಹಗರಣದ ತನಿಖೆಗೆ ಈಗ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಯಾವುದದು ಹಗರಣ? ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಬಿಜೆಪಿ ಅವಧಿಯ ಮತ್ತೊಂದು ಹಗರಣದ ತನಿಖೆಗೆ ಆದೇಶಿಸಲಾಗಿದೆ. ಕೆಕೆಆರ್ಡಿಬಿಯಲ್ಲಿ 300 ಕೋಟಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಅನುದಾನದಲ್ಲಿ ಅವ್ಯವಹಾರ, ತನಿಖೆಗೆ ಸರ್ಕಾರದ ಆದೇಶ. ಮಾನವ ಕೃಷಿ ಸಾಂಸ್ಕೃತಿ ಸಂಘಗಳಲ್ಲಿ ಅಕ್ರಮ ನಡೆದಿರುವಂತಹ ಆರೋಪ, ಸಮಗ್ರ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶಿಸಿದೆ. ತನಿಖೆ ಮಾಡಿ 15 ದಿನಗಳಲ್ಲಿ ವರದಿಯನ್ನ ನೀಡಬೇಕು ಅಂತ ಸೂಚನೆ ಕೊಟ್ಟಿದೆ. ಪ್ರಾದೇಶಿಕ ಆಯುಕ್ತರಿಗೆ ತನಿಖೆಯ ಹೊಣೆಯನ್ನ ರಾಜ್ಯ ಸರ್ಕಾರ ನೀಡಿದೆ. ಈ ಆರೋಪ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಯಡಿಯೂರಪ್ಪನವರ ಕಾಲದಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮ ಇದು. ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ ನಡೆದಿರೋ ಅಕ್ರಮ ಇದು. 300 ಕೋಟಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿರೋ ಗಂಭೀರ ಆರೋಪ ಇದೆ. 2020-23ರ ಅವಧಿಯ ಅಕ್ರಮದ ಕುರಿತು ತನಿಖೆಯನ್ನ ಮಾಡಲಾಗುತ್ತೆ. ಕೆಕೆಆರ್ಡಿಬಿಗೆ 300 ಕೋಟಿ ಅನುದಾನ ರಿಲೀಸ್ ಆಗಿತ್ತು. ನಿವೃತ್ತ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಲಾಗಿದೆ. ಸುಧೀರ್ ಕುಮಾರ್ ನೇತೃತ್ವದ ತನಿಖಾ ಸಮಿತಿಯನ್ನ ಈಗ ರಚಿಸಲಾಗಿದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯ ಬಿಜೆಪಿ ಅವಧಿಯ ಮತ್ತೊಂದು ಹಗರಣದ ತನಿಖೆಗೆ ಈಗ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಜೊತೆಗೆ ಯಡಿಯೂರಪ್ಪನವರಿಗೆ ಒಂದು ದೊಡ್ಡ ಶಾಕ್ ಇದು ಅಂತಾನೂ ಕೂಡ ಹೇಳ್ಬೋದು. ಮತ್ತೆ ಅವರ ವಿರುದ್ಧ ತನಿಖೆಗೆ ಆದೇಶವನ್ನ ನೀಡಿದೆ ರಾಜ್ಯ ಸರ್ಕಾರ. ಸದ್ಯದ ಅಪ್ಡೇಟ್ಸ್ ಏನಿದೆ ರೂಪೇಶ್? ಸಿಂಧೂರ ಕಲ್ಯಾಣ ಕರ್ನಾಟಕದ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಹೇಳಿ 371J ಪ್ರಕಾರವಾಗಿ ಸ್ಥಾಪನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಭಾಗ ಒಟ್ಟಾರಾಗಿ 6-7 ಜಿಲ್ಲೆಗಳು ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುತ್ತೆ. ಹೀಗಾಗಿ ಈ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಸರ್ಕಾರ 371J ಪ್ರಕಾರವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗುತ್ತೆ. ಹೀಗಾಗಿ ಯಾವುದೇ ನಿಯಮಗಳ ಮಂಡಳಿಗಳ ಒಂದು ನೋಡಿದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅತಿ ಹೆಚ್ಚು ಅನುದಾನ ಬರುತ್ತೆ. ಹೀಗಾಗಿ ಸಾವಿರಾರು ಕೋಟಿ ಅನುದಾನ ಬರುತ್ತೆ. ಈ ಸಂದರ್ಭದಲ್ಲಿ 2021-23ವರೆಗೆ ಸಾಕಷ್ಟು ಅಕ್ರಮ ಆಗಿದೆ ಅಂತೇಳಿ ಹಿಂದೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಯಾಕಂತ ಹೇಳಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಆವಾಗಿನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ರು. ಈ ಸಂದರ್ಭದಲ್ಲಿ ಅದಾದ ನಂತರ 2023ವರೆಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಅಕ್ರಮ ಆಗಿದೆ. ಹೀಗಾಗಿ ಇದರ ತನಿಖೆ ಮಾಡಬೇಕು ಅಂತೇಳಿ ಇಲ್ಲಿ ಸುಧೀರ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಈ ಮೂಲಕವಾಗಿ ಅಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಾಂಸ್ಕೃತಿಕ ಮತ್ತು ಇಲ್ಲಿ ಕೃಷಿ ಸಾಂಸ್ಕೃತಿಕ ಸಂಘ ಅಂತ ಹೇಳಿ ಇನ್ನೊಂದು ಸಂಘ ಇರುತ್ತೆ. ಒಂದು ಮಂಡಳಿ ಮತ್ತೊಂದು ಸಂಘ ಇಲ್ಲಿನ ಅಕ್ರಮಗಳನ್ನ ತನಿಖೆ ಮಾಡುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಯಾಕಂತ ಹೇಳಿದ್ರೆ ಬಸ್ ಅನ್ನ ಖರೀದಿ ಮಾಡ್ತಾರೆ, ಇಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರುತ್ತೆ. ಕೋವಿಡ್ ಸಂದರ್ಭದಲ್ಲಿ ಖಾಸಗಿ ಶಾಲಾ ಶಿಕ್ಷಕರಿಗೆ ಒಂದಿಷ್ಟು ಹಣವನ್ನು ಕೊಡಬೇಕಾಗತ್ತೆ. ಹೀಗಾಗಿ ಅನರ್ಹರಿಗೂ ಕೂಡ ಫಲಾನುಭವಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದಿಷ್ಟು ಬಾಡಿಗೆ ಬರ್ತಿರುತ್ತೆ, ಆ ಬಾಡಿಗೆಯನ್ನು ಕೂಡ ಮೂಲ ತೋರಿಸೋದಿರೋದಿಲ್ಲ. ಹೀಗಾಗಿ ಅಂಗನವಾಡಿ ಕಟ್ಟಡ ಇರುತ್ತೆ, ಅಂಗನವಾಡಿ ಕಟ್ಟಡ 110 ಅಂಗನವಾಡಿ ಕಟ್ಟಡವನ್ನ ಮಂಜೂರಾಗಿರುತ್ತೆ. ಇಲ್ಲೂ ಕೂಡ ಒಂದಿಷ್ಟು ಟೆಂಡರ್ ಇಲ್ಲದೆ ಬೇರೆ ಬೇರೆ ರೀತಿಯಾಗಿ ಅದನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳು. ಹೀಗಾಗಿ ಸಾಲು ಒಂದಲ್ಲ ಎರಡಲ್ಲ ಒಟ್ಟಾರೆಯಾಗಿ 10 ಬಿಡಿ ಬಿಡಿಯಾಗಿ ಒಂದು 10-20 ಪ್ರಕರಣಗಳು ಸೇರಿಸಿಕೊಂಡು ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ಅಂತೇಳಿ ಇದೀಗ ಸುಧೀರ್ ಕುಮಾರ್ ನೇತೃತ್ವದ ತನಿಖಾ ಆಯೋಗವನ್ನ ರಚನೆ ಮಾಡಿದೆ. ಈ ಮೂಲಕವಾಗಿ ಯಡಿಯೂರಪ್ಪನವರ ಕಾಲದ 2ನೇ ಹಗರಣ, ಯಾಕಂದ್ರೆ ಮೊದಲು ಕೋವಿಡ್ ಹಗರಣ ಶ್ರೀರಾಮುಲು ಆರೋಗ್ಯ ಮಂತ್ರಿ ಇರ್ತಾರೆ, ಇಲ್ಲಿ ಯಡಿಯೂರಪ್ಪನವರು ಸಿಎಂ ಆಗಿರ್ತಾರೆ. ಇದೀಗ ದತ್ತಾತ್ರೇಯ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಈಗ ಸಿಎಂ ಆಗಿರ್ತಾರೆ. ಈ ಕಾಲದಲ್ಲಿರ್ತಕ್ಕಂಥ ಇನ್ನೊಂದು ಹಗರಣದ ತನಿಖೆ ಕೊಟ್ಟಿರೋದ್ರಿಂದ ಸರ್ಕಾರ ಇಲ್ಲಿ ಹಿಂದೆ 40% ಆರೋಪ ಮಾಡಿತ್ತಲ್ಲ, ಏನಾದ್ರೂ ಹುರುಳು ಸಿಗುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ ಇಲ್ಲಿ ಸಿಂಧೂರ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.